ಗ್ರಾಮಾಯಣ. ವಿನಯ್ ರಾಜ್‌ಕುಮಾರ್ ಅವರ ಕೆರಿಯರ್‌ನಲ್ಲೇ ತುಂಬ ವೆಯ್ಟ್ ಮಾಡಿದಂಥ ಸಿನಿಮಾ ಯಾವುದು ಅಂದರೆ ಅದು ಗ್ರಾಮಾಯಣ. ಮೊದಲಿಗೆ ಅಪರ್ಣಾ ಅವ್ರಿಗೆ ಒಂದು ದೊಡ್ಡ ನಮಸ್ಕಾರ ಹೇಳೋಣ. ಬಿಕಾಸ್ ಇವತ್ತು ಅವರಿಲ್ಲ. ಆದರೆ ಅವ್ರು ಆ್ಯಕ್ಟ್ ಮಾಡಿರೋ ಕೊನೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾ ಜುಲೈ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇವತ್ತು ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಬನ್ನಿ ಟ್ರೈಲರ್ ನೋಡಿದಾಗ ನನಗೇನು ಅನಿಸ್ತು ನಾನು ಹೇಳ್ತೀನಿ. ಚಾನಲ್ಗೆ ಯಾರಾದರೂ ಹೊಸ್ದಾಗಿ ಬಂದಿರೋರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಮ್ಯಾಟ್ರ್ ಮುಗಿಸೋಣ. ಕಮಾನ್. ಈ ಸಿನಿಮಾದ ಸ್ಟಾರ್ ಕ್ಯಾಸ್ಟೇ ಸೂಪರ್ ಗುರು. ವಿನಯ್ ರಾಜ್‌ಕುಮಾರ್, ಲೂಸ್ ಮದರ್ ಯೋಗಿ, ಮೇಘಾ ಶೆಟ್ಟಿ, ಅಚ್ಯುತ್ ಕುಮಾರ್, ಗೋಪಾಲ್ ಕೃಷ್ಣ ದೇಶಪಾಂಡೆ, ಅರುಣ್ ಸಾಗರ್, ಅಪರ್ಣಾ, ಜಹಾಂಗೀರ್, ಬಲರಾಜ್ ವಡಿ. ಸೊ ಈ ಥರ ಘಟಾನುಘಟಿಗಳೇನೆ ಈ ಸಿನಿಮಾದಲ್ಲಿ ಮೇಜರ್ ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ. ಅದು ಮಾತ್ರ ಸಖತ್ತಾಗಿದೆ. ಟ್ರೈಲರಲ್ಲಿ ಪ್ರತಿ ಹಂತದಲ್ಲೂ ಪ್ರತಿ ಕ್ಯಾರೆಕ್ಟರೂ ನಿಮಗೆ ಕಾಡುತ್ತೆ. ಈ ಸಿನಿಮಾ ಶುರುವಾಗೋದು ಒಂದು ಹಳ್ಳಿ. ಗ್ರಾಮಾಯಣ ಟೈಟಲ್ ಹೇಳೋ ಥರನೇ ಈ ಸಿನಿಮಾ ಹಳ್ಳಿಯಲ್ಲೇ ಪೂರ್ತಿ ಕತೆ ಕಟ್ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ನಾವು ಒಬ್ಬ ಆಕ್ಟರ್ ವಿನಯ್ ರಾಜ್‌ಕುಮಾರ್ ಅವ್ರನ್ನ ಕಂಪ್ಲೀಟ್ ಆಕ್ಟರ್ ವಿನಯ್ ರಾಜ್‌ಕುಮಾರ್ ಅವ್ರನ್ನ ನಾವು ನೋಡ್ಬೋದು. ಬಿಕಾಸ್ ಈ ಸಿನಿಮಾದಲ್ಲಿ ಅವರ ಶ್ರಮ ಸಖತ್ ಕಾಣಿಸುತ್ತೆ. ಅದು ಟ್ರೈಲರ್ ನೋಡಿದಾಗ್ಲೇನೆ ಒಂದ್ ಕಡೆ ಎಲ್ಲೋ ಜಲ್ಲನ್ಸ್ತು. ಏನ್ ಗುರು ಈ ತರ ಎಲ್ಲ ಮಾಡಿದಾರ ಪರ್ಫಾರ್ಮೆನ್ಸ್ ಅಂತ. ಈ ಟ್ರೈಲರ್ ನಲ್ಲಿ ಹೇಳಕ್ ಹೋಗ್ತಾ ಇರೋ ವಿಚಾರ ಸಿಂಪಲ್ ಆಗೇ ಇದೆ. ಬಟ್ ಅದು ಇಂಪ್ಯಾಕ್ಟ್ ಯಾವ ತರ ಆಗುತ್ತೆ ಅನ್ನೋದು ಮುಂದೆ ತೋರಿಸ್ತಾ ಹೋಗ್ತಾರೆ. ಅಲ್ಲಿ ಬರೋ ಅಂತ ಪ್ಲೇ ಮಾಡಿರೋ ಅಂತ ಅರುಣ್ ಸಾಗರ್ ಅವರ ಕ್ಯಾರೆಕ್ಟರ್ ಆಗಿರ್ಬೋದು, ಅದ್ರ ಜೊತೆಗೆ ಗೋಪಾಲ್ ಕೃಷ್ಣ ಅವರ ಕ್ಯಾರೆಕ್ಟರ್ ಆಗಿರ್ಬೋದು, ಅಚ್ಯುತ್ ಸರ್ ಕ್ಯಾರೆಕ್ಟರ್ ಆಗಿರ್ಬೋದು. ಸೊ ದಿಸ್ ಆಲ್ ಕ್ಯಾರೆಕ್ಟರ್ಸ್ ನೋಡಬೇಕಾದ್ರೆ ಈ ಸಿನಿಮಾದಲ್ಲಿ ಇವರ ರೋಲ್ಸ್ ಸಖತ್ತಾಗಿರುತ್ತೆ. ಬಿಕಾಸ್ ಡೈರೆಕ್ಟರ್ ದೇವನೂರು ಚಂದ್ರು ಅವ್ರ ಬಗ್ಗೆ ಹ್ಯಾಟ್ಸ್ ಆಫ್ ಹೇಳೋಣ. ಏಂತಕ್ಕೆ ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ನೂ ಸಖತ್ತಾಗಿ ಬರೆದಿದ್ದಾರೆ ಅನ್ನೋದು ಟ್ರೈಲರ್ ನೋಡಿದಾಗಲೇ ಗೊತ್ತಾಗ್ತಾ ಇದೆ. ಪವರ್ಫುಲ್ ಆಗಿರೋರ ಕೈಲೇನೆ ಪವರ್ಫುಲ್ ಆಗಿರುವಂಥ ಕ್ಯಾರೆಕ್ಟರ್ಸ್ನ ಬರೆದು ಆ್ಯಕ್ಟ್ ಮಾಡಿಸಿದ್ದಾರೆ. ಮತ್ತು ಬರೀ ಮೇಲ್ ಆರ್ಟಿಸ್ಟ್ಗಳು ಏನಿದ್ದಾರೆ ಇವ್ರಿಗೆ ಮಾತ್ರ ಪವರ್ಫುಲ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಬರೀ ಹೀರೋಯಿನ್ ಅಂತ ತೊಗೊಂಡಿದ ತಕ್ಷಣ ಸುಮ್ಮನೆ ಒಂದು ಸಾಂಗೋ ಏನಾದ್ರು ಒಂದು 4-5 ಸೀನ್ಸು ಲವ್ ಸಾಂಗ್ಸ್ ಈ ಥರ ಬಂದು ಹೋಗ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಬಟ್ ಅದನ್ನೆಲ್ಲ ಕಂಪ್ಲೀಟ್ ಬ್ರೇಕ್ ಮಾಡಾಕಿದ್ದಾರೆ. ಮೇಘಾ ಶೆಟ್ಟಿ ಅವರು ಏನು ಗುರುವೇ ಮೇಡಮ್, ಲಿಟ್ರಲಿ ಸೂಪರ್ ಆಗಿದೆ. ನಾನು ವೆಯ್ಟ್ ಮಾಡ್ತಾ ಇದ್ದಂಥ ಈ ಥರ ಕ್ಯಾರೆಕ್ಟರ್ಗಳು ನೀವು ಮಾಡಬೇಕಾಗಿತ್ತು. ಬಟ್ ಹಿಂದಿನ ಸಿನಿಮಾಗಿಂತ ಈ ಸಿನಿಮಾ ತುಂಬ ವಿಭಿನ್ನವಾಗೇ ನೀವು ಕಾಣಿಸ್ತಾ ಇದ್ದೀರಾ. ಆ ಕಣ್ಣಲ್ಲಿ ಎಮೋಷನ್ಸ್ ಇದೆ, ಅದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ. ಏನೋ ಒಂದು ಘಟನೆ ಆಗಿರುತ್ತೆ, ಅದು ಸೂಪರು. ಅದ್ರ ಜೊತೆಗೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ವಿನಯ್ ಸರ್ ಮತ್ತು ನಿಮ್ಮ ನಡುವಿನ ಕಾಂಬಿನೇಷನ್ಗಳು ನೋಡೋಕ್ಕೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಮಾತಾಡಲಿಲ್ಲ ಅಂದರೆ ಹೆಂಗೆ, ಪೂರ್ಣಚಂದ್ರ ತೇಜಸ್ವಿ ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತು, ಒಂದು ದೇಸಿ ಸೊಗಡಿನ ಮ್ಯೂಸಿಕ್ ಈ ಸಿನಿಮಾದಲ್ಲಿ ಕಂಪ್ಲೀಟ್ ಸಿಗುತ್ತೆ. ಈ ಸಿನಿಮಾ ಪರ್ಟಿಕ್ಯುಲರ್ ಆಗಿ ಮಾಡಿರೋದು, ತೆಗ್ದಿರೋದು, ನೋಡಬೇಕಾಗಿರೋದು ಇವಾಗಿನ ಯಂಗ್ಸ್ಟರ್ಸ್ ಜೊತೆಗೆ ಫ್ಯಾಮಿಲಿ ಆಡಿಯನ್ಸ್. ಈ ಸಿನಿಮಾ ಹೇಳಕ್ಕೆ ಹೋಗ್ತಾ ಇದೆ ಹಳ್ಳಿ ಮಹತ್ವದ ಬಗ್ಗೆ. ಸಂತೋಷ್ ರೈ ಪಾತಾಜಿ ಅವರ DOP ವರ್ಕ್ ಸಖತ್ತಾಗಿದೆ. ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಅವರು ಗೊತ್ತಲ್ಲ, KGF ಆರ್ಟ್ ಡೈರೆಕ್ಟರ್. ಎಸ್, ಅದ್ರ ಜೊತೆಗೆ ಸ್ಟೆಂಟ್ಸ್ ಬಂದು ನಮ್ಮ ಡಿಫ್ರೆಂಟ್ ಡ್ಯಾನಿ ಅವ್ರು ಮಾಡಿದ್ದಾರೆ, ಚೇತನ್ ಡಿಸೋಸ್ ಅವ್ರು ಮಾಡಿದ್ದಾರೆ, ಅರ್ಜುನ್ ಮಸ್ಟನ್ ಮಾಡಿದ್ದಾರೆ. ಸೊ ಸಿನಿಮಾದಲ್ಲಿ ಫೈಟ್ಸು ಕೂಡ ತುಂಬ ರಸ್ಟಿಕ್ ಆಗೇನೆ ರಿಯಲಿಸ್ಟಿಕ್ ಆಗೇನೆ ಬಂದಿದೆ. ಇದ್ರ ಜೊತೆಗೆ ಮುರಳಿ ಮಾಸ್ಟರ್ ಅವರ ಕೊರಿಯೋಗ್ರಫಿ ಮತ್ತು ಧನಂಜಯ್ ಮಾಸ್ಟರ್ ಅವರ ಕೊರಿಯೋಗ್ರಫಿ ಸಾಂಗ್ಸ್ಗಳಿದೆ. ಇವಾಗ ಆಲ್ರೆಡಿ ಒಂದು 4 to 5 ಸಾಂಗ್ಸ್ ರಿಲೀಸ್ ಆಗಿದೆ. ಸಾಂಗ್ಸ್ಗಳು ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಕತೆಗೆ ಅಡಾಪ್ಟೇಷನ್ಗೆ ಏನು ಬೇಕೋ ಆ ಸಾಂಗ್ ಇದೆ. ಅದೇ ತಕ್ಕನಾಗೆ ವಿಜುವಲ್ಸ್ ಕೂಡ ಸೂಪರಾಗಿ ಬಂದಿರುತ್ತೆ. ಬಿಕಾಸ್ ಟ್ರೈಲರ್ ನೋಡಿದ ಮೇಲೆ ಐ ಆಮ್ ಫುಲ್ಲಿ ಸ್ಯಾಟಿಸ್ಫೈಡ್. ಇನ್ನೂ ಯಾರು ಟ್ರೈಲರ್ ನೋಡಿಲ್ಲ, ಲಹರಿ ಸಂಸ್ಥೆ ಲಹರಿ ಫಿಲಮ್ಸ್ ಚಾನಲಲ್ಲಿ ರಿಲೀಸ್ ಆಗಿದೆ. ಹೋಗಿ ನೋಡಿ, ಹರಸಿ, ಹಂಚಿ, ಬೆಳೆಸಿ. ಜುಲೈ 3ನೇ ತಾರೀಕು ಫಿಕ್ಸ್ ಆಗಿ.